ಕರ್ನಾಟಕ ಅರೆಕಲ ಆಜಬ್ಬಗೂ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ರು. ಆಗಿನ ರಾಷ್ಟ್ರಪತಿ ಅವರು, ಸನ್ಮಾನ್ಯ ರಾಷ್ಟ್ರಪತಿ ಅವರು ಪದ್ಮಶ್ರೀ ಕೊಟ್ಟರು. ಆ ನಂತರ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನಗೆ ಪದ್ಮಶ್ರೀ ಕೊಡುವಾಗ ಅವರು ಕಾಲದಲ್ಲಿ ಪದ್ಮಶ್ರೀ ಕೊಟ್ಟರು. ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ, ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯೋತ್ಸವ ಕೊಟ್ಟರು. 2008-7ರಲ್ಲಿ ರಾಜ್ಯಪಾಲ ಅವರು ಚಾಕೂಟದಲ್ಲಿ ಪಾಲ್ಗೊಳ್ಳಾವಕಾಶಿತ್ತು. 2020ರಲ್ಲಿ ಕೂಡ ಈ ವಜೇವಾಲ ಕೂಡ ಚಾಕೂಟದಲ್ಲಿ ಬರೆದ್ರು. ನೋಡಿ, ಈಗಿನ ರಾಜ್ಯಪಾಲರು ಕೂಡ ಚಾಕೂಟಲು ಅವಕಾಶ ಕೊಟ್ಟರು. 2008ರಲ್ಲಿ ನನಗೆ ದೊಡ್ಡ ಒಂದು ಅವಾರ್ಡ್ ಕೊಟ್ಟರು. CNI ಬ್ಯಾಂಡ್ ಅಂತ ರಿಲಯನ್ಸ್ ಅವರು 5 ಲಕ್ಷ ಕೊಟ್ಟು ನನಗೆ ಸಹಾಯ ಮಾಡಿದ್ದಾರೆ. ಅವರು ಈಗ ಪುನಃ ಬೇರೆ ಬೇರೆ 2004ರಲ್ಲಿ ಕನ್ನಡಪ್ರಭ ವರ್ಷದ ಅಕ್ಕಿ ಮಾಡಿಬಿಟ್ಟು 2007-8ರಲ್ಲಿ 8-2ರಲ್ಲಿ ನೋಡಿ ರಮಾ ಗೋವಿಂದ ಪ್ರಶಸ್ತಿ ಕೊಟ್ಟರು, ರಂಗಾಯಣ ಪ್ರಶಸ್ತಿ ಕೊಟ್ಟರು. ರಾಜ್ಯಪಾಲರು ಚಾಕೂಟದಲ್ಲಿ CNI ಬನ್ ರಿಲಯನ್ಸ್ ಅವರು ಪ್ರಶಸ್ತಿ ಕೊಟ್ಟರು. ದೇಶದ 8 ಸಲ ಆಜಬ್ಬ ಅರೆಕಲ ವಿದೇಶಿಗೂ 300 ಬಸ್, ಅಬುದಾಬಿ, ಬಾರೇನ್, ಕತ್ತಾರ್, ದುಬೈ, ಒಮಾನ್ 8 ಸಲ ಕೂಡ ದೇಶದ ಅರೆಕಲ ಆಜಬ್ಬ ಹೊರಗ ದೇಶಕ್ಕೆ ಅವಕಾಶ ಮಾಡಿಕೊಟ್ಟು ಇವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದ. ಇനി ಕೂಡ ನನ್ನ ಬಡತನ ಕಂಡು ನನಗೆ ಯಾರೆಲ್ಲ ನೋಡಿ ಬೇರೆ ಬೇರೆ TV ಚಾನಲ್ನವರು ನೋಡಿ 18 ಅಲ್ಲಿ ಮತ್ತೆ ಬೇರೆ ಬೇರೆ ನೋಡಿ ಇಲ್ಲಿ TV ಚಾನಲ್ ನೋಡಿ ಬೇರೆ ಬೇರೆ TV ಚಾನಲ್ ಎಲ್ಲ ದಾನಿಗಳು, ತಂಗ ಸಮಸ್ಯೆ ಇಂಥದ್ದೆಲ್ಲ ನನಗೆ ಸಹಾಯ ಕೊಟ್ಟರು. ಇವರಿಗೆಲ್ಲ ನಾನು ಋಣಿಯಾಗಿದ್ದೀನಿ. ಇനി ಕೂಡ ನಿಮ್ಮ ಸೇವೆ ನನ್ನನ್ನು ಗುಡಿಸಿದ್ದಕ್ಕೆ ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ. ನಿಮ್ಮಂತರ ಸಹಾಯ ನನಗೆ ಏನೇ ಬೇಕು ಕೂಡ ತುಳುನಾಡು ಬಲ್ಪು ಕೂಡ ಕೊಟ್ಟಿ. ಅದಕ್ಕೂಲ್ಲಾದರೆ ನೋಡಿ ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ತುಳುನಾಡಲ್ಲಿ ಒಡಿಯೂರು ಸಿಗಲು ತುಳುನಾಡು ಬಲ್ಪು ಕೊಟ್ಟು ನನಗೆ ಸಹಾಯ ಸಹಕಾರ ಕೊಟ್ಟಿದೆ. ಅವರು ನನ್ನ ಶಾಲೆ ಕೂಡ ಸಹಾಯ ಮಾಡಿದ್ದಾರೆ, ನನಗೂ ಕೂಡ ಸಹಾಯ ಕೊಟ್ಟು ನಮ್ಮ ಕುರ್ಆನ್ ಒಂದು ಬಿಸ್ಮಿಲ್ಲಾ ರಹಮಾನ್ ರಹೀಮ್ ಒಂದು ಬಂಗಾರ ಚಿನ್ನದ ಪದಕ ಹಾಕಿಕೊಂಡು ತುಳುನಾಡು ಬಲ್ಪು ಕೂಡ ಕೊಟ್ಟಿದ್ದಾರೆ ಒಡಿಯೂರು ಸಿರಿಗಲು. ಎಲ್ಲರಿಗೆ ಒಂದು ಪ್ರೀತಿಯ ನಮಸ್ಕಾರ, ಧನ್ಯವಾದ. ನಿಮ್ಮ ಸಹಾಯ ಈ ಅರೆಕಲ ಆಜಬ್ಬದ ಮೇಲೆ ಇರಲಿ ಅಂತ ಹಾರೈಸಿದ್ದೇನೆ. ನನಗೆ ಯಾರೆಲ್ಲ ಸಹಾಯ ಮಾಡಿದರೆ ನಿಮಗೆ ಪ್ರೀತಿಯ ಅಭಿನಂದನೆ, ಧನ್ಯವಾದ. ಇನಿ ಕೂಡ ನಿಮ್ಮ ಮೇಲೆ ಸಹಾಯ ಸಹಕಾರ ಸಿಕ್ಕಲಿ ಅಂತ ನಾನು ಹಾರೈಸಿದ್ದೀನಿ. ಧನ್ಯವಾದ, ನಮಸ್ಕಾರ.